ನಮಸ್ಕಾರ. ವ್ಲಾಗ್ಸ್ ವಿತ್ ನದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಯ್, ಎಲ್ಲರೂ ಹೇಗಿದ್ದೀರಾ? ನಿನ್ನೆ ತುಂಬ ಬಟನ್ ರೋಸ್ ತೊಗೊಂಡು ಬಂದಿದ್ದರು. ಎಲ್ಲ ಕಟ್ತಾ ಇದ್ದೀನಿ ಪೂಜೆಗೆ ಅಂತ ಅಂದು. ನೋಡಿ ಬಟನ್ ರೋಸ್ ಎಷ್ಟು ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿದೆ. ಇವತ್ತು ಬೆಳಗ್ಗೆನೇ ವ್ಲಾಗ್ ಶುರು ಮಾಡಿದ್ದೀನಿ. ಅದಕ್ಕೆ ಏನು ಕಾರಣ ಅಂತ ನಿಮಗೆ ಮುಂದೆ ಗೊತ್ತಾಗತ್ತೆ. ಈ ವಿಡಿಯೋ ಕೊನೆ ತನಕ ನೋಡಿ. ಒಂದು ಮಾರ್ಗಿನ ಜಾಸ್ತಿ ಹೂವು ಆಗಿದೆ. ಬೆಳಗ್ಗೆನೆ ಬೇಗ ಪೂಜೆ ಆಗಿಬಿಟ್ರೆ ಮಿಕ್ಕಿದ ಕೆಲಸನೂ ಬೇಗ ಆಗೋಗ್ಬಿಡತ್ತೆ. ಇನ್ನು ತಿಂಡಿ ರೆಡಿ ಮಾಡಬೇಕಾಗಿದೆ. ಮಕ್ಕಳು ಬಾಕ್ಸಿಗೆ ಎಲ್ಲ ರೆಡಿ ಮಾಡಬೇಕು, ಮತ್ತು ನಮ್ಮ ಮನೆಯವ್ರ ಬಾಕ್ಸಿಗೆಲ್ಲ ರೆಡಿ ಮಾಡಬೇಕು. ಹಾಗಾಗಿ ಮೊದಲು ಪೂಜೆ ಕೆಲಸ ಮುಗಿಸ್ಕೊಂಡು ತಿಂಡಿಗೆ ರೆಡಿ ಮಾಡಬೇಕು. ಇವತ್ತು ವಿಶೇಷವಾದ ದಿನ. ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ, ಆರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡಪ್ಪ ಅಂತ ಹೇಳಿ ಪ್ರಾರ್ಥಿಸ್ಕೊಂಡೆ. ಹೆಚ್ಚಾಗಿ ಆರೋಗ್ಯ ತುಂಬ ಮುಖ್ಯವಾಗತ್ತಲ್ವ. ನೆಮ್ಮದಿಯ ಆರೋಗ್ಯ ಇದ್ದರೆ ನಾವು ಏನು ಬೇಕಾದರೂ ಸಾಧಿಸ್ಬೋದು. ಇವತ್ತು ಜೋಳದ ರೊಟ್ಟಿ ಮತ್ತು ಕ್ಯಾಪ್ಸಿಕಮ್ ದಪ್ಪ ಮೆಣಸಿನ್ಕಾಯಿ ಪಲ್ಯ ಮಾಡಿದ್ದೀನಿ. ಅವರಿಬ್ಬರಿಗೂ ಬಾಕ್ಸ್ ಪ್ಯಾಕ್ ಮಾಡಿ ಸ್ಕೂಲಿಗೆ ಮತ್ತು ನಮ್ಮ ಮನೆಯವ್ರ ಆಫೀಸಿಗೆ ಹೋದರು. ಈಗ ಮಧ್ಯಾಹ್ನದ ಅಡುಗೆ ಶುರು ಮಾಡ್ತಾ ಇದ್ದೀನಿ. ನಾನು ನಿಮಗಾಗಲೇ ಹೇಳ್ದಂಗೆ ಇವತ್ತು ವಿಶೇಷವಾದ ದಿನ. ಹಾಗಾಗಿ ನಾನು ಇವತ್ತು ಕರ್ನಾಟಕದ ಸ್ಪೆಷಲ್ ಹೋಳಿಗೆ ಅಥವಾ ಒಬ್ಬಟ್ಟು ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಬೇಳೆನ ಬೇಯೋದಕ್ಕೆ ಇಟ್ಟಿದ್ದೆ, ಸ್ವಲ್ಪ ಬೆಂದಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕು. ಈ ರೆಸಿಪಿ ನಿಮಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ರೆಸಿಪಿನ ನೀವು ನೋಡ್ಕೋಬೋದು. ಕಟ್ಟು ಸೋಸ್ಕೊಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ, ಹೋಳಿಗೆ ಸಾರು ಮಾಡೋದಕ್ಕೆ. ಹೋಳಿಗೆ ಸಾರು ತುಂಬ ರುಚಿಯಾಗಿರುತ್ತೆ. ಕಟ್ಟೆಲ್ಲ ಬಸ್ಕೊತಾ ಇದ್ದೀನಿ. ಕಟ್ಟು ಬೇರೆ ಮತ್ತು ಬೇಳೆ ಬೇರೆ ಮಾಡ್ಕೋಬೇಕು. ನಿಮಗೆ ಹೋಳಿಗೆ ಸಾರು ಜಾಸ್ತಿ ಬೇಕು ಅಂದರೆ ಬೇಳೆಗೆ ಸ್ವಲ್ಪ ಜಾಸ್ತಿ ನೀರು ಹಾಕೋಬೇಕು. ನಾನಿಲ್ಲಿ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಕಟ್ಟೂ ಸ್ವಲ್ಪನೇ ಆಗಿದೆ. ಬಸ್ತಿರೋ ಬೇಳೆ ಇಟ್ಕೊತಾ ಇದ್ದೀನಿ, ಮತ್ತು ಅದಕ್ಕೆ ಬೆಲ್ಲ ಹಾಕ್ಕೊಂಡು ಹೂರ್ಣಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಬೇಳೆ ಮತ್ತು ಬೆಲ್ಲನ ಹದವಾಗಿ ಸೇರಿಸ್ಕೋಬೇಕು. ಮತ್ತು ಇದಕ್ಕೆ ಸ್ವಲ್ಪ ಕಾಯಿ ಇದಿಷ್ಟು ಎಲ್ಲ ಹಾಕಿ ಸ್ವಲ್ಪ ಕುದೀಲಿ ಅಂತ ಅಂದು ಇಟ್ಟಿದ್ದೀನಿ. ಹಾಗೆ ಇವತ್ತು ಹೋಳಿಗೆಗೆ ಸೀಕರಣೆ ಮಾಡಿಟ್ಟಿದ್ದೀನಿ. ಹೂರ್ಣ ರೆಡಿಯಾಗಿದೆ. ಈಗ ಸ್ವಲ್ಪ ರುಬ್ಕೋಬೇಕು. ನುಣ್ಣಗೆ ನಾನು ಮಿಕ್ಸಿನಲ್ಲೇ ರುಬ್ಕೊಂಡೆ. ಈಗ ಸ್ವಲ್ಪ ಕಣ್ಕಕ್ಕೆ ರೆಡಿ ಮಾಡಿಡೋಣ ಅಂತ ಇದ್ದೀನಿ. ಚೆನ್ನಾಗಿ ನೆನಿಬೇಕು. ಅದು ಹೋಳಿಗೆ ತುಂಬ ಸಾಫ್ಟಾಗಿ ಮೃದುವಾಗಿ ತುಂಬ ಚೆನ್ನಾಗಿ ಬರುತ್ತೆ. ಬಾಲ್ಕನಿಲಿ ಬಟ್ಟೆ ಒಣಗಾಕಿದ್ದೆ, ಯಾಕೋ ಮಳೆ ಬರೋ ಥರ ಆಯಿತು. ನಾನು ಬಟ್ಟೆಗಳನ್ನ ಆಗಿಂದ ಹಾಗೆ ಅಲ್ಲೇ ಮಡಚಿಟ್ಬಿಡ್ತೀನಿ. ಅವಾಗಿನ ಕೆಲಸ ಆವಾಗಲೇ ಮಾಡಿಬಿಟ್ರೆ ಬೇರೆ ಏನಾದರೂ ಕೆಲಸ ಮಾಡೋದಕ್ಕೆ ನಮಗೆ ಸಮಯ ಉಳಿಯುತ್ತೆ.
ಬೇಗ ಬೇಗ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನಮಗೋಸ್ಕರ ನಾವು ಸ್ವಲ್ಪ ಹೊತ್ತನ್ನು ಕಳಿಬೇಕಾಗತ್ತೆ. ನಮಗೆ ಏನು ಇಷ್ಟ ಅದನ್ನು ಯೋಚನೆ ಮಾಡಿಕೊಂಡು ಪುಸ್ತಕ ಓದುವ ಅಭ್ಯಾಸ ಇದ್ದರೆ ಪುಸ್ತಕ ಓದೋದು, ಉಲ್ಲನ್ ಹಾಕೋ ಅಭ್ಯಾಸ ಇದ್ದರೆ ಉಲ್ಲನ್ ಹಾಕೋದು, ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಥರದ ಅಭ್ಯಾಸ ಹವ್ಯಾಸಗಳು ಇರ್ತವೆ. ನಮಗೆ ಈ ಎಲ್ಲ ಕೆಲಸಗಳಿಂದ ಸಮಯಗಳು ಸಿಗ್ತಾ ಇಲ್ಲ ಸಮಯ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡೋ ಬದಲು ಬೇಗ ಬೇಗ ಕೆಲಸ ಮಾಡಿಕೊಂಡು ನಮಗೋಸ್ಕರ ಸಮಯನ ಉಳಿಸ್ಕೋಬೇಕು, ನಮ್ಮ ಹವ್ಯಾಸಗಳನ್ನು ಬೆಳೆಸ್ಕೋಬೇಕು. ಇಂತಿಂಥ ಕೆಲಸಗಳನ್ನು ನಿರ್ದಿಷ್ಟ ಸಮಯದಲ್ಲಿ ಮುಗಿಸ್ಕೋಬೇಕು ಅನ್ನೋ ಒಂದು ಪ್ಲ್ಯಾನಿಂಗ್ ಇದ್ದರೆ ಎಲ್ಲ ಕೆಲಸಗಳನ್ನು ಮಾಡ್ಕೋಬೋದು. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ಹಾಕೋ ಪ್ರತಿಯೊಂದು ವಿಡಿಯೋಗಳನ್ನು ನೀವು ನೋಡ್ಬೋದು. ಇವತ್ತಿಗೆ ನನ್ನ ಈ ಬಟ್ಟೆ ಮಡ್ಚಿಡೋ ಕೆಲಸ ಮುಗೀತು. ಇದು ತೊಗೊಂಡು ವಾರ್ಡ್ರೋಬ್ನಲ್ಲಿ ಇಟ್ಬಿಟ್ರೆ ಆಯಿತು. ಬನ್ನಿ ಅಡುಗೆ ಎಲ್ಲಿ ತನಕ ಆಗಿದೆ ಅಂತ ನೋಡೋಣ. ಹೋಳಿಗೆ ಸಾರಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹೆಚ್ಚಿ ಹುರ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ತೊಂಡೆಕಾಯಿ ಮತ್ತು ಕಡಲೆಕಾಳು ಪಲ್ಯಕ್ಕೆ ಬೇಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕುಕ್ಕರ್ನಲ್ಲಿ ಕಡಲೆಕಾಳು ಬೇಯೋದಕ್ಕೆ ಮತ್ತು ಅನ್ನಕ್ಕೆ ಒಟ್ಟಿಗೆ ಇಟ್ಕೊಳ್ತಾ ಇದ್ದೀನಿ. ಮನಸ್ಸಿಟ್ಟು ಪ್ರೀತಿಯಿಂದ ಅಡುಗೆ ಮಾಡಿದರೆ ಎಂಥ ಅಡುಗೆನೂ ತುಂಬ ರುಚಿ ಅನಿಸುತ್ತೆ ಅಲ್ವಾ? ಬೇಗ ಬೇಗ ಅಡುಗೆ ಆಗಲಿ ಅಂತ 3 ಸ್ಟವ್ನಲ್ಲೂ ಇಟ್ಕೊಂಡಿದ್ದೀನಿ. ತೊಂಡೆಕಾಯಿ ಬೆಂದಿದೆ. ಇಲ್ಲಿ ಹೋಳಿಗೆ ಸಾರಿಗೆ ಈರುಳ್ಳಿ ಎಲ್ಲ ಹುರ್ಕೊಂಡು ರೆಡಿಯಾಗಿದೆ. ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕೀಗ. ನಿಮಗೆ ಈ ರೆಸಿಪಿಗಳೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಸಿಗತ್ತೆ. ಎಲ್ಲದೂ ಸೇರಿಸಿ ರುಬ್ಕೊಳ್ಳೋಣ. ಇದನ್ನು ಬೇಳೆಕಟ್ಟು ತೆಗೆದಿಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕಿ ಸೇರಿಸ್ಬೇಕಾಗತ್ತೆ. ಮತ್ತು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸಾರು ತುಂಬ ರುಚಿಯಾಗಿರುತ್ತೆ ಇದು. ಯಾವ್ಯಾವ ಊರಿಂದ ಎಲ್ಲಿಂದ ಈ ನನ್ನ ವ್ಲಾಗನ್ನು ನೋಡ್ತಾ ಇದ್ದೀರಾ ಅಂತ ಅಂದು ಕಮೆಂಟ್ ಮಾಡಿ. ಹಾಗೆ ನಿಮ್ಮೂರುಗಳಲ್ಲಿ ಏನೇನು ಸ್ಪೆಷಲ್ಲು ಅಂತ ಕಮೆಂಟ್ ಮಾಡಿ. ಮತ್ತು ರೆಸಿಪಿ ಹಾಕಿ ಅದನ್ನು ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಾನು ಹೊಸ ರುಚಿಗಳನ್ನು ಕಲ್ತಂಗೆ ಆಗತ್ತೆ. ಈಗ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ. ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಮೊದಲು. ಈ ತೊಂಡೆಕಾಯಿ ಮತ್ತು ದೊಡ್ಡ ಕಡಲೆಕಾಳು ಕಾಬೂಲ್ ಚೆನ್ನ ಅಂತಾರಲ್ಲ, ಈ ಎರಡರ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಮದುವೆ ಮನೆಗಳಲ್ಲಿ ಅತಿ ಹೆಚ್ಚಾಗಿ ಈ ಪಲ್ಯನ ಮಾಡ್ತಾರೆ. ಒಂದು ಹಬ್ಬದ ಊಟ ಸಿದ್ಧವಾಗ್ತಾ ಇದೆ. ನಾನು ಆಗಲೇ ಹೇಳ್ದಂಗೆ ಇವತ್ತು ತುಂಬ ವಿಶೇಷವಾದ ದಿನ.
ಪಲ್ಯ ರೆಡಿ ಆಯಿತು. ಈ ಪಲ್ಯ ತುಂಬ ರುಚಿಯಾಗಿರುತ್ತೆ, ಹಾಗೂ ಮಕ್ಕಳು ಕೂಡ ತುಂಬ ಇದನ್ನು ಇಷ್ಟಪಟ್ಟು ತಿಂತಾರೆ. ಮತ್ತು ಇನ್ನು ಏನೇನು ಅಡುಗೆ ಮಾಡೋದಿದೆ ಅಂತ ನೋಡೋಣ ಬನ್ನಿ. ಸಾರಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಪರಿಮಳ ಗಮ್ ಅಂತ ಇದೆ. ಸಾರು ಕೂಡ ಒಳ್ಳೆ ಪರಿಮಳ ಬರ್ತಾ ಇದೆ. ಸಾರೀಗ ರೆಡಿ ಆಯಿತು. ಕೋಸಂಬರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಇವತ್ತು ನಾನಿಲ್ಲಿ ಹೆಸರುಬೇಳೆ ಕೋಸಂಬರಿ ಮಾಡ್ತಾಯಿದ್ದೀನಿ. ಆರೋಗ್ಯಕ್ಕೂ ಒಳ್ಳೆಯದು, ದೇಹಕ್ಕೆ ತಂಪಿದು ಹೆಸರುಬೇಳೆ. ಇಲ್ಲಿ ಕೋಸಂಬರಿ ರೆಡಿ ಆಗ್ತಾ ಇದೆ. ನೋಡಿ ಎಷ್ಟು ಬಣ್ಣಗಳಿಂದ ತುಂಬಿದೆ ಕೋಸಂಬರಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಎಲ್ಲ ಅಡುಗೆಗಳನ್ನು ಒಂದೊಂದೇ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಹೋಳಿಗೆ ತಟ್ಟಬೇಕೀಗ. ನಾನು ಮೇಲ್ಗಡೆ ಕವರ್ ಹಾಕ್ಕೊಂಡು ಏನು ತಟ್ಟಲ್ಲ. ಈ ಹೋಳಿಗೆ ಅನ್ನೋದು ಗಂಡ ಹೆಂಡತಿ ಸಂಬಂಧ ಇದ್ದ ಹಾಗೆ. ಹೂರ್ಣ ಮತ್ತು ಕಣಕ ಎಷ್ಟು ಹದವಾಗಿ ಬೆಂದರೆ, ಹದವಾಗಿ ನೆಂದರೆ ಕಣಕ ಎಷ್ಟು ಚೆನ್ನಾಗಿ ನೋಡಿ, ಸ್ವಲ್ಪನೂ ಹರಿದಲೆ ಎಷ್ಟು ತುಂಬ ಚೆನ್ನಾಗಿ ಬರುತ್ತಲ್ವ. ಅದೇ ಥರ ಜೀವನನೂ, ಇಬ್ಬರ ಸಂಬಂಧನೂ ತುಂಬ ಚೆನ್ನಾಗಿದ್ದರೆ ಜೀವನ ಸುಗಮವಾಗಿ ನಡ್ಕೊಂಡು ಹೋಗುತ್ತೆ. ನಿಮಗೆಲ್ಲ ಯಾವ್ಯಾವ ಸಿಹಿ ತಿಂಡಿ ಇಷ್ಟ ಅನ್ನೋದನ್ನು ತಿಳಿಸಿ. ನೋಡಿ ಎಷ್ಟು ಹದವಾಗಿ ಬಂದಿದೆ. ಕಣಕ ಚೆನ್ನಾಗಿ ನೆಂದರೆ ಮತ್ತು ಹೂರ್ಣ ಸರಿಯಾಗಿ ನುಣ್ಣಗಾದರೆ ತುಂಬ ಚೆನ್ನಾಗಿ ಹೋಳಿಗೆ ಬರುತ್ತೆ. ಮಧ್ಯದಲ್ಲಿ ಬೇಳೆ ಸಿಗದಂಗೆ ರುಬ್ಕೋಬೇಕಾಗತ್ತೆ. ಹೋಳಿಗೆ ರೆಡಿಯಾಗಿದೆ. ಈಗ ಇದ್ರ ಜೊತೆಗೆ ನಾನು ಸ್ವಲ್ಪ ಹಪ್ಪಳ ಕೂಡ ಕರ್ಕೊಂಡಿದ್ದೀನಿ. ಮನೆಯವರೆಲ್ಲ ಸಂತೃಪ್ತಿಯಿಂದ ಊಟ ಮಾಡಿ ಖುಷಿಪಟ್ಟರೆ ಅದಕ್ಕಿಂತ ಹೆಚ್ಚು ಖುಷಿ ನಮಗೆ ಇನ್ನೇನಿದೆ. ಈ ವಿಶೇಷವಾದ ದಿನವನ್ನು ನಾನು ನಿಮ್ಮೊಂದಿಗೆ ಆಚರಿಸ್ಕೊಂಡಿದ್ದೀನಿ. ಇವತ್ತು ನನ್ನ ಹುಟ್ಟಿದಬ್ಬ. ನನಗೆ ಮನೇಲಿ ಮಾಡಿರೋ ಸಿಹಿನೇ ತುಂಬ ಇಷ್ಟ. ಅದರಲ್ಲೂ ಈ ಕರ್ನಾಟಕದ ಸ್ಪೆಷಲ್ ತುಂಬ ಪ್ರಸಿದ್ಧವಾದ ಹೋಳಿಗೆ ನನಗೆ ತುಂಬ ಇಷ್ಟ. ಹಾಗಾಗಿ ನಾನಿವತ್ತು ಹೋಳಿಗೆ ಮಾಡಿದ್ದೀನಿ. ಪ್ರತಿ ವರ್ಷವೂ ಒಂದಲ್ಲ ಒಂದು ಸಿಹಿ ಮಾಡಿಬಿಟ್ಟು ಮನೆಯಲ್ಲೇ ಆಚರಿಸ್ಕೊಳ್ತೀನಿ. ನನಗೆ ಈ ಕೇಕೆಲ್ಲ ಕಟ್ ಮಾಡೋದು ಇಷ್ಟ ಆಗಲ್ಲ. ನೀವು ನಿಮ್ಮ ಹುಟ್ಟಿದಬ್ಬನ ಹೇಗೆ ಆಚರಿಸ್ಕೊಳ್ತೀರಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.